ಪ್ರೀತಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು. ಪ್ರತಿಯೊಂದು ಆಹಾರ ಪದಾರ್ಥವು ಪ್ರಾಣಿ ಅಥವಾ ಸಸ್ಯಗಳಿಂದ ದೊರೆಯುವ ಒಂದು ಅಥವಾ ಹೆಚ್ಚು ಘಟಕಾಂಶಗಳಿಂದ ಆಗಿರುತ್ತದೆ ಎಂದು ನಮಗೆ ತಿಳಿದಿದೆ. ನಮ್ಮ ದೇಹಕ್ಕೆ ಅವಶ್ಯಕವಾದ ಕೆಲವು ಅಂಶಗಳು ಈ ಘಟಕಾಂಶಗಳಲ್ಲಿರುತ್ತವೆ ಎಂಬುದು ನಮಗೆ ಗೊತ್ತಿದೆ. ಇವುಗಳನ್ನು ನಾವು ಪೋಷಕಗಳು ಎಂದು ಕರೆಯುತ್ತೇವೆ. ಇವುಗಳಲ್ಲಿ ಒಂದಾದ ಕೊಬ್ಬು ಕೂಡ ಆಹಾರದ ಘಟಕಗಳಲ್ಲಿ ಒಂದು. ಈ ತರಗತಿಯಲ್ಲಿ ಆಹಾರ ಪದಾರ್ಥಗಳಲ್ಲಿ ಒಂದಾದ ಕೊಬ್ಬಿನ ಅಂಶವನ್ನು ಪತ್ತೆ ಹಚ್ಚುವ ಒಂದು ಸರಳ ಪ್ರಯೋಗವನ್ನು ಮಾಡೋಣ. ಈ ಒಂದು ಸರಳ ಪ್ರಯೋಗವನ್ನು ಮಾಡಲು ಬೇಕಾದಂತಹ ಪದಾರ್ಥಗಳು ಎಳ್ಳು, ಕಡಲೆಕಾಯಿ ಬೀಜ, ಕೊಬ್ಬರಿ ಹಾಗೂ ಫಿಲ್ಟರ್ ಕಾಗದ. ಈ ಒಂದು ಪ್ರಯೋಗವನ್ನ ಮಾಡಲು ನಾನು ಮೊದಲಿಗೆ ಎಳ್ಳನ್ನು ತೆಗೆದುಕೊಂಡು ಅದನ್ನು ಈ ಫಿಲ್ಟರ್ ಕಾಗದದ ಮೇಲೆ ಚೆನ್ನಾಗಿ ಉಜ್ಜುತ್ತಿದ್ದೇನೆ. ವೀಕ್ಷಕರೇ, ನಾವಿಲ್ಲಿ ಗಮನಿಸಬಹುದು, ಈ ಫಿಲ್ಟರ್ ಕಾಗದದ ಮೇಲೆ ಎಣ್ಣೆ ಜಿಡ್ಡಿನ ಕಲೆಯು ಉಂಟಾಗಿರುವುದನ್ನು ನಾವು ಗಮನಿಸಬಹುದು. ಅದೇ ರೀತಿ ನಂತರ ನಾನು ಕಡಲೆ ಬೀಜವನ್ನು ತೆಗೆದುಕೊಂಡು ಫಿಲ್ಟರ್ ಕಾಗದದ ನಡುವೆ ಇಟ್ಟು ಅದನ್ನು ಚೆನ್ನಾಗಿ ಉಜ್ಜುತ್ತಿದ್ದೇನೆ. ಈ ವಿಧಾನದಲ್ಲಿಯೂ ಕೂಡ ನಾವು ಫಿಲ್ಟರ್ ಕಾಗದದ ಮೇಲೆ ಅರೆ ಪಾರದರ್ಶಕ ಕಲೆ ಉಂಟಾಗಿರುವುದನ್ನು ನಾವು ಗಮನಿಸಬಹುದು. ಅದೇ ರೀತಿ ಮುಂದುವರೆದು ನಾನು ಕೊಬ್ಬರಿ ತುಣುಕನ್ನು ತೆಗೆದುಕೊಂಡು ಫಿಲ್ಟರ್ ಕಾಗದದ ಮೇಲೆ ಉಜ್ಜುತ್ತಿದ್ದೇನೆ. ನಾವು ಇಲ್ಲಿಯೂ ಕೂಡ ಫಿಲ್ಟರ್ ಕಾಗದದ ಮೇಲೆ ಎಣ್ಣೆ ಕಲೆ ಉಂಟಾಗಿರುವುದನ್ನು ಗಮನಿಸಬಹುದು. ವೀಕ್ಷಕರೇ, ನಾವು ಅಂತಿಮವಾಗಿ ತೀರ್ಮಾನಿಸುವುದೇನೆಂದರೆ, ಈ ನಾವು ತೆಗೆದುಕೊಂಡ 3 ಆಹಾರ ಪದಾರ್ಥಗಳಲ್ಲಿ ಎಣ್ಣೆ ಕಲೆ ಉಂಟಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ. ಅಂತಿಮವಾಗಿ ಈ ಒಂದು ಪ್ರಯೋಗದ ತೀರ್ಮಾನ ನಮಗೆ ಏನನ್ನು ತಿಳಿಸುತ್ತದೆ ಎಂದರೆ, ಆಹಾರ ಪದಾರ್ಥಗಳಲ್ಲಿ ಇರುವ ಕೊಬ್ಬಿನ ಅಂಶವನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದೆಂಬುದನ್ನು ಈ ಪ್ರಯೋಗವು ನಮಗೆ ತಿಳಿಸುತ್ತದೆ. ಎಲ್ಲರಿಗೂ ಧನ್ಯವಾದಗಳು.